ಹಾಯ್, ನಾನಿವತ್ತು ಮಿನಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, 1 ಕಪ್ಪು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟು, ಹಾಗೆ 1 ಕಪ್ಪು ಚಿರೋಟಿ ರವೆ, ಸಣ್ಣ ರವೆ ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು. ನಾನು ಮೂರನ್ನು ಒಂದೇ ಅಳತೆನಲ್ಲಿ ತೊಗೊಂಡಿದ್ದೀನಿ, 1 ಬೌಲು. ನಾನೀಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತೀನಿ. ನೀವು ಏನು ಅಳತೆನಲ್ಲಿ ತೊಗೊಂಡಿರ್ತೀರ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ. ನೋಡಿ, ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿ ಮಾಡಿರೋಂಥ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಹಂಗೆ ನೊರೆ ಇದೆ, ನಾನು ತುಪ್ಪ ಹಾಕ್ಕೊಂಡಿಲ್ಲ, ಎಣ್ಣೆನೇ ಅದು. ಇದನ್ನು ಮಿಕ್ಸ್ ಮಾಡೋಣ. ಬೇಕ್ರಿನಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ನೋಡಿ, ಇದು ಮಿಕ್ಸ್ ಮಾಡುವಾಗ ಹೀಗೆ ಉಂಡೆ ಮಾಡಿದ್ರೆ ಅದು ನೀಟಾಗಿ ಹಾಗೆ ಪುಡಿ ಪುಡಿ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಇರಲಿ, ಚಪಾತಿ ಹಿಟ್ಟಿನಗಿಂತ. ನೋಡಿ, ಸಾಫ್ಟ್ ಆಗಿದೆ. ಇದನ್ನು ಚಿಕ್ಕ ಚಿಕ್ಕ ಕೋಡ್ಬಳೆಗಳನ್ನಾಗಿ ಸುತ್ಕೊಳ್ಳೋಣ. ನಾನು ಮಿನಿ ಕೋಡ್ಬಳೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕ ಕೋಡ್ಬಳೆ ಮಾಡ್ಕೊಳ್ತೀನಿ. ನೋಡಿ, ಕೋಡ್ಬಳೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಗೆ ಹಾಕೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಣ್ಣೆ ಕಾದಿದೆ. ಇವಾಗ ಮಾಡ್ಕೊಂಡಿರೋಂಥ ಚಿಕ್ಕ ಚಿಕ್ಕ ಕೋಡ್ಬಳೆಗಳನ್ನ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ನೀವು ಆಲ್ಮೋಸ್ಟು ತುಂಬ ಸಿಮ್ಮಲ್ಲಿಟ್ಟೇನೆ ಇದನ್ನು ಬೇಯಿಸಿ, ಯಾಕೆ ಹೈ ಫ್ಲೇಮ್ ಮಾಡಬೇಡಿ, ಸೀದೋಗುತ್ತೆ ಮತ್ತು ಒಳಗೆ ಬೆಂದಿರಲ್ಲ. ಚೆನ್ನಾಗಿ ಟೊಳ್ಳು ಥರ ಬರಬೇಕು ಅಂದರೆ ಸಿಮ್ಮಲ್ಲೇ ಬೇಯಿಸಬೇಕು. ನೋಡಿ, ಆಗಿದೆ ಕೋಡ್ಬಳೆ. ಬಿಸಿ ಬಿಸಿ ಮಿನಿ ಕೋಡ್ಬಳೆ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಅವರು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬಿಸಿ ಬಿಸಿ ಮಿನಿ ಕೋಡ್ಬಳೆನ ಟೇಸ್ಟ್ ಮಾಡಿ. ಥ್ಯಾಂಕ್ ಯು.